ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಸರ್ಷನ್ ಸಾರ್ಟ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಕೊಟ್ಟಿರುವಂಥ ಎಕ್ಸಾಂಪಲ್ ಮೇಲೆ ಹೇಗಪ್ಪ ಅಪ್ಲೈ ಮಾಡೋದು ಅಂತಂದರೆ, ಈ ಏನಿದೆ ಇದು ಅನ್ಸಾರ್ಟೆಡ್ ಅರೇ, ಇದನ್ನು ಸಾರ್ಟೆಡ್ ಆಗಿ ಇನ್ಸರ್ಷನ್ ಯೂಸ್ ಮಾಡಿ, ಕಾನ್ಸೆಪ್ಟ್ನ ಯೂಸ್ ಮಾಡಿ ಹೇಗಪ್ಪ ಸಾರ್ಟ್ ಮಾಡೋದು ಅಂತಂದರೆ, ಮೊದಲು ಇಂಡೆಕ್ಸ್ ವ್ಯಾಲ್ಯೂಸ್ನ ಬರ್ಕೊಳ್ಳೋಣ. 0 1 2 3 4 5. ನೆಕ್ಸ್ಟ್ ಈ ಅನ್ಸಾರ್ಟೆಡ್ನ ಹೇಗಪ್ಪ ಸಾರ್ಟ್ ಮಾಡೋದು ಅಂತಂದರೆ, ಮೊದಲು ಬಂದುಬಿಟ್ಟು ಈ ಫಸ್ಟ್ ಟು ಎಲಿಮೆಂಟ್ಸ್ನ ಕಂಪೇರ್ ಮಾಡಬೇಕು. ಅಂದರೆ ಇದ್ರ ಕಾನ್ಸೆಪ್ಟ್ ಇರೋದೇ ಕಂಪೇರ್ ಮತ್ತು ಸ್ವ್ಯಾಪ್. ಈ ಎರಡು ರೂಲ್ನ ಯೂಸ್ ಮಾಡಿಕೊಂಡು ಹೇಗಪ್ಪ ಇನ್ಸರ್ಷನ್ ಸಾರ್ಟ್ನ ಸಾಲ್ವ್ ಮಾಡೋದು ಅಂತೇಳಿ ನೋಡೋಣ. ಫಸ್ಟ್ 5 ಮತ್ತು 4 ಕಂಪೇರ್ ಮಾಡೋಣ. ಇದರಲ್ಲಿ ಯಾವುದು ಕಮ್ಮಿ ಇದೆ? ಕಮ್ಮಿ ಇದ್ದರೆ ಸ್ವ್ಯಾಪ್ ಮಾಡಬೇಕು. ಸೊ ಲೆಸ್ ಯಾವುದಿದೆ? 4 ಮತ್ತು 5 4 ಲೆಸ್ ಇದೆ. ಸೊ ಸ್ವ್ಯಾಪ್ ಇಟ್. 4 ಹಾಗೆ 5ನ ಸ್ವ್ಯಾಪ್ ಮಾಡಬೇಕು. ನಮಗೆ ಸಿಕ್ಕಂಥ ಅರೇ ಲಿಸ್ಟ್ ಇದು. ನೆಕ್ಸ್ಟ್ ಇಲ್ಲಿ ತನಕ ನಮಗೆ ಸಾರ್ಟೆಡ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು 5 ಮತ್ತು 10, ಅಂದರೆ 5 ಚಿಕ್ಕದಿದೆ, ಸ್ವ್ಯಾಪ್ ಏನಾಗಲ್ಲ. ನೆಕ್ಸ್ಟ್ 10 ಮತ್ತು 1, 10 ಮತ್ತು 1. ಇಲ್ಲಿ ಒಂದು 10ಗೆ ಅರೇ ಬರ್ಕೊಳ್ಳೋಣ. 4 5 10 1 6 2 ಈ ಥರ. ಇಲ್ಲಿ ಹೇಗಪ್ಪ ಅಂತಂದರೆ ಅಪ್ ಟು 10 ತನಕ ನಾವು ಸಾರ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ಕಂಪೇರ್ ಮಾಡೋಣ. ಇದರಲ್ಲಿ 1 ಏನಿದೆ, 1 ಈಸ್ ಲೆಸ್ ದೆನ್ 10 ಇದೆ, ಅದಕ್ಕೆ ಏನಾಗುತ್ತೆ? ಸ್ವ್ಯಾಪ್ ಮಾಡಲೇಬೇಕು. ಇಲ್ಲಿ ನೋಡಿ, ನೀವು 1ನ್ನು ಇಲ್ಲಿ ಸ್ವ್ಯಾಪ್ ಮಾಡಿದರೆ 1 ಇವೆರಡಕ್ಕಿಂತ ಕಮ್ಮಿ ಇದೆ. ಸೊ ನಾವೇನು ಮಾಡೋಣ ಅಂತಂದರೆ 4 5 ಈ 1 ಇಲ್ಲಿಗೆ ಸ್ವ್ಯಾಪ್ ಆದರೆ ಇವೆರಡಕ್ಕಿಂತ ಚಿಕ್ಕದಿದೆ, ಅದಕ್ಕೆ ನಾವೇನು ಮಾಡೋಣ? ಸದ್ಯಕ್ಕೆ ಕ್ವಶನ್ ಮಾರ್ಕ್ ಇಟ್ಕೊಳ್ಳೋಣ. 10 6 ಹಾಗೆ 2. ನೆಕ್ಸ್ಟ್ ಈ ಕ್ವಶನ್ ಮಾರ್ಕು ಅಂದರೆ 1 ಏನಿದೆ 5ಕಿಂತ ಚಿಕ್ಕದಿದೆ. ಸೊ ಮತ್ತೆ ಸ್ವ್ಯಾಪ್ ಮಾಡೋಣ. ಇಲ್ಲಿ 10 ತನಕ ಸಾರ್ಟ್ ಆಗಿದೆ ಅಂತ ಅರ್ಥ. 4 ಕ್ವಶನ್ ಮಾರ್ಕ್ 5 10 6 ಹಾಗೆ 2. ನೆಕ್ಸ್ಟ್ ಅಪ್ ಟು 10 ಸಾರ್ಟ್ ಆಗಿದೆ ಅಂತ ಅರ್ಥ. ಈಗ ಏನು ಮಾಡೋಣ ಅಂತಂದರೆ 1 ಬರ್ಕೊಳ್ಳೋಣ. ಯಾಕಂದರೆ 1 ಈಸ್ ಲೆಸ್ ದೆನ್ 4, ಸೊ ಸ್ವ್ಯಾಪ್ ಆಗುತ್ತೆ. 1 4 5 10 ಹಾಗೆ 6 ಹಾಗೆ 2. ಈಗ ಏನು ಮಾಡೋಮಪ್ಪ ಅಂದರೆ, ಇಲ್ಲಿ ತನಕ ನಮಗೆ 10 ತನಕ ಸಾರ್ಟ್ ಆಗಿದೆ. ಸೊ 10 ಏನಾಗಿದೆ? 6ಕಿಂತ ಗ್ರೇಟರ್ ಆಗಿದೆ. ಅಂದರೆ 6 ಈಸ್ ಲೆಸ್ ದೆನ್ 10 ಇತ್ತಪ್ಪ ಅಂದರೆ ಏನಾಗುತ್ತೆ? ಸ್ವ್ಯಾಪ್ ಮಾಡಬೇಕಂದ್ರೆ ಎಕ್ಸ್ಚೇಂಜ್ ಮಾಡಬೇಕು. ಸೊ ಇಲ್ಲಿ ಎಕ್ಸ್ಚೇಂಜ್ ಮಾಡೋಣ. 4 ಅಂದರೆ 1 4 5 6 10 ಹಾಗೆ 2. ಇದು ನಮಗೆ ಸ್ವ್ಯಾಪ್ ಆಯಿತು. ನೆಕ್ಸ್ಟ್ ಇನ್ನೂ ಒಂದು ಎಲಿಮೆಂಟ್ ಉಳಿದಿದೆ. ಸೊ ಪ್ರತಿಯೊಂದು ಎಲಿಮೆಂಟ್ನ ಚೆಕ್ ಮಾಡ್ಕೊಳ್ತಾ ಲಾಸ್ಟಿಗೆ ನಾವು ಸಾರ್ಟೆಡ್ ಅರೇ ಲಿಸ್ಟ್ನ ಫಾರ್ಮ್ ಮಾಡಬೇಕು. ನೆಕ್ಸ್ಟ್ 2 ಇದೆ. ಇದೇ ಸೇಮ್ ಒಂದು ಪ್ರೊಸೀಜರ್ ಹೇಗೆ ತಗೊಂಡಿವಿ ಅದೇ ಥರ. 2 ಏನಾಗಿದೆ? 10ಕಿಂತ ಚಿಕ್ಕದಿದೆ, ಸೊ ಸ್ವ್ಯಾಪ್ ಆಗುತ್ತೆ. 6 ಚಿಕ್ಕದಿದೆ, ಅದಕ್ಕೆ ಸ್ವ್ಯಾಪ್ ಆಗುತ್ತೆ. ಅಪ್ ಟು 4 ತನಕ ಇದು ಸ್ವ್ಯಾಪ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಮಲ್ಲಿ ನೀವು ಡೈರೆಕ್ಟಾಗಿ ಬರೆದ್ರೆ ಕಡಿಮೆ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಇದೇ ಫಾರ್ಮೆಟ್ ಕ್ವಶನ್ ಮಾರ್ಕ್ ಇಟ್ಟು ಎಕ್ಸ್ಪ್ಲೇನ್ ಒಂದು 4 ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಿ ಬರೆದ್ರೆ ಎಕ್ಸಾಮಲ್ಲಿ ಆರಾಮ್ಸೆ ಮಾರ್ಕ್ಸ್ ಬರುತ್ತೆ. 1 4 5 ಕ್ವಶನ್ ಮಾರ್ಕ್ 6 ಹಾಗೆ 10. ಇಲ್ಲಿ ಒಂದು ಸ್ಟೆಪ್ ನಾನು ಡೈರೆಕ್ಟ್ ಮಾಡಿದ್ದೇನೆ. ನೆಕ್ಸ್ಟ್ 1 4 ಕ್ವಶನ್ ಮಾರ್ಕ್ 5 6 10. ನೆಕ್ಸ್ಟ್ ಈ 2 ಏನಿದೆ ಇಲ್ಲಿ ಸ್ವ್ಯಾಪ್ ಆಗುತ್ತೆ. ನಮಗೆ ಸಾರ್ಟೆಡ್ ಅರೇ ಲಿಸ್ಟ್ ಸಿಗುತ್ತೆ. ಇದು ನಮಗೆ ಸಿಕ್ಕಂಥ ಸಾರ್ಟೆಡ್ ಅರೇ ಲಿಸ್ಟ್ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಮಗೆ ಸಿಕ್ಕಿದೆ. ಸಾರ್ಟೆಡ್ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್, ಮತ್ತು ಅನ್ಸಾರ್ಟೆಡ್ ಅಂದರೆ ಡಿಸೆಂಡಿಂಗ್ ಆರ್ಡರ್ ಅಲ್ಲ.
ಅವ್ರು ಹೇಳ್ತಾರೆ ಡಿಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಮಾಡಿರಿ ಅಥವಾ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಸಾರ್ಟ್ ಮಾಡಿರಿ ಅಂತ ಕೇಳಿದ್ರೆ ಮಾಡಬೇಕು. ಅನ್ಸಾರ್ಟೆಡ್ ಏನಂದರೆ ಮಿಕ್ಸ್ ಇರುತ್ತೆ, ಅದಕ್ಕೆ ಅನ್ಸಾರ್ಟೆಡ್ ಅಂತ ಕರಿತೀವಿ. ಇದ್ರ ಕಾನ್ಸೆಪ್ಟ್ ಏನಂದರೆ ಇಷ್ಟೇ, ಕೊಟ್ಟಿರೋ ಅರೇನ ಕಂಪೇರ್ ಮಾಡಿ ಸ್ವ್ಯಾಪ್ ಮಾಡಬೇಕು. ಲೆಸ್ ದೆನ್ ಇದ್ದರೆ ಸ್ವ್ಯಾಪ್ ಮಾಡಿ, ಗ್ರೇಟರ್ ದೆನ್ ಇದ್ದರೆ ಅಲ್ಲಿಗೆ ಫೈನಲೈಸ್ ಮಾಡಿ, ಅಲ್ಲಿಗೆ ಫೈನಲೈಸ್ ಅಂದರೆ ಗ್ರೇಟರ್ ದೆನ್ ಇಲ್ಲಿಗೆ ಫೈನಲೈಸ್, ಇದಕ್ಕೆ ಕಂಪೇರ್ ಮಾಡಬೇಕು. ಇದು ಇದಕ್ಕಿಂತ ಸಿಗ್ತಿತ್ತಾ, ಇದನ್ನು ಕಂಪೇರ್ ಮಾಡಿ ಸ್ವ್ಯಾಪ್ ಮಾಡಬೇಕು. ಮತ್ತು ಇದು ಇದಕ್ಕಿಂತ ಸಿಗ್ತಿತ್ತಾ ಅವಾಗ ಮತ್ತೆ ಸ್ವ್ಯಾಪ್ ಮಾಡಬೇಕು. ಇದು ಇದರ ಕಾನ್ಸೆಪ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.